ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಗುರು. ಈ ಮ್ಯಾಚ್ ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್, ನಮ್ಮ ಭಾರತ್ ಅವರು ಫಾರ್ಮ್ಗೆ ಬಂದ್ರು ಅಂತ ಅನ್ಕೊಂಡೋ ಗುರು, ಬಟ್ ಅವಾಗ್ಲೇನೆ ವಾಪಸ್ ಕೈ ಕೊಟ್ಬಿಟ್ರು. ಸೊ ಈ ಮ್ಯಾಚ್ ನಲ್ಲಿ ಸುರ್ಜಿತ್ ಸಿಂಗ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಬಟ್ ಬುಲ್ಸ್ ಕೊನೆಯಲ್ಲಿ ಫೇಲ್ಯೂರ್ ಆಯ್ತು ಅಂತ ನನಗೆ ಅನ್ಸುತ್ತೆ ಗುರು. ಈ ಮ್ಯಾಚ್ ನಲ್ಲಿ ಏನೇನಾಯ್ತು, ನಮ್ಮ ಬೆಂಗಳೂರು ಬುಲ್ಸ್ ಸೋಲಿಗೆ ಕಾರಣವಾಗಿದ್ದಾದ್ರು ಏನು, ಬುಲ್ಸ್ ಎಲ್ಲಿ ಎಚ್ಚೆತ್ಕೊಳ್ಬೇಕಾಗಿತ್ತು ಹಾಗೂ ಎಲ್ಲಿ ಸೋತೋದ್ರು ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ, ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಹಾಲಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ ಗುರು. ಸೊ ಮಾಡಿದ್ರಾ? ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟೋಗ್ಬಿಡೋಣ. ಬುಲ್ಸ್ ತಂಡ ಸ್ಟಾರ್ಟಿಂಗ್ 10 ನಿಮಿಷ ಒಳ್ಳೆ ಹಿಡಿತನ ಸಾಧಿಸ್ಕೊಂಡಿತ್ತು, ಲೀಡ್ ನಲ್ಲೂ ಕೂಡ ಇದ್ರು. ಬಟ್ ಸ್ಟಾರ್ಟಿಂಗ್ 10 ನಿಮಿಷ ಆದ್ಮೇಲೆ ಅದು ಏನಾಯ್ತೋ ಏನೋ ಗೊತ್ತಿಲ್ಲ ಗುರು. ಸ್ಟಾರ್ಟಿಂಗ್ 10 ನಿಮಿಷದಲ್ಲಿ ಭರತ್ ಮಾಡಿದಂತ 5 ರೈಡ್ ನಲ್ಲಿ 5 ಪಾಯಿಂಟ್ಗಳನ್ನ ತಗೊಂಡ್ಬಂದ್ರು. ಬಟ್ ಆಮೇಲೆ ಒಂದ್ಸಲ ಟ್ಯಾಕಲ್ ಆದ್ಮೇಲೆ ಅವ್ರು ವಾಪಸ್ ಪಾಯಿಂಟ್ಗಳನ್ನೇ ಅವರಿಂದ ತಗೊಳಕ್ ಆಗ್ತಿಲ್ಲ. ಯಾಕೆ, ಏನಾಯ್ತು ಅಂತಾನೆ ಗೊತ್ತಾಯ್ತಿಲ್ಲ. ಭರತ್ ಅವರು ಈ ಸೀಸನ್ ಕಂಪ್ಲೀಟ್ಲಿ ಆಫ್ ಆಗಿ ಹೋಗ್ಬಿಟ್ಟಿದ್ದಾರೆ. ಅವರಿಂದ ಮ್ಯಾಚ್ಗಳಲ್ಲಿ ಕಾಂಟ್ರಿಬ್ಯೂಟ್ ಮಾಡೋಕೆ ಆಗ್ತಾ ಇಲ್ಲ ಗುರು. ಸೊ ಯಾಕೆ ಭರತ್ ಅಷ್ಟು ಸ್ಟ್ರಾಟಜಿಕಲಿ ವೀಕ್ ಆಗಿಬಿಟ್ರ? ಭಾರತ್ ಮೇಲೆ ಅಷ್ಟೊಂದು ದಬ್ಬಾಳಿಕೆ ಮಾಡಬಹುದು? ಡಿಫೆನ್ಸ್ ಅಂದ್ರೆ ಖಂಡಿತ ಇಲ್ಲ ಗುರು, ಯಾಕೆಂದ್ರೆ ಅವರು ಫುಟ್ ಮೂವ್ಮೆಂಟ್ ನ ಸ್ಲೋ ಮಾಡ್ಕೊಂಡಿದ್ದಾರೆ, ಒಂದೇ ಕಡೆ ನಿಂತ್ ಆಡೋ ಅಂತ ಆಟನ ಆಡ್ತಾ ಇದ್ದಾರೆ. ಅದಾದ್ಮೇಲೆ ಕೈನ ಚಾಚಿ ಪಾಯಿಂಟ್ ತಗೊಳ್ತಾ ಇಲ್ಲ, ಇದು ಅವ್ರಿಗೆ ಮೈನಸ್ ಪಾಯಿಂಟ್ ಆಗಿ ಕಾಣಿಸ್ತಾ ಇದೆ. ಬಟ್ ರೈಡ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ ಬೆಂಗಳೂರು ಬುಲ್ಸ್ ತಂಡ 17 ರೈಡ್ ಅಂಕನ ತಗೊಂಡ್ರೆ, ಬೆಂಗಾಲ್ ವಾರಿಯರ್ಸ್ ತಂಡ ತಗೊಂಡಿರೋದು ಕೇವಲ 15, ಅದು ಕೂಡ ಕೊನೆ ಮೂಮೆಂಟ್ ನಲ್ಲಿ ಬಂದಿದ್ಕೆ ಅವರು ಗೆದ್ದಿದ್ದು. ಇನ್ನು ಸೂಪರ್ ರೈಡ್ 2 ತಂಡನೂ ಕೂಡ ಮಾಡಿಲ್ಲ. ಬಟ್ ಟ್ಯಾಕಲ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 11 ಟ್ಯಾಕಲ್ ಪಾಯಿಂಟ್ ನ ತಗೊಂಡಿದ್ದು ಬೆಂಗಾಲ್ ವಾರಿಯರ್ಸ್ ತಂಡ, 9 ಟ್ಯಾಕಲ್ ಪಾಯಿಂಟ್ ನ ತಗೊಂಡಿದ್ದು ಬೆಂಗಳೂರು ಬುಲ್ಸ್. ಬಟ್ 2 ಬಾರಿ ಆಲ್ಔಟ್ ಆಗ್ತಾರೆ ಬೆಂಗಳೂರು ಬುಲ್ಸ್ ತಂಡ, ಒಂದೇ ಒಂದು ಬಾರಿ ಆಲ್ಔಟ್ ಆಗಿದ್ದು ಬೆಂಗಾಲ್ ವಾರಿಯರ್ಸ್ ತಂಡ. ಎಕ್ಸ್ಟ್ರಾ ಪಾಯಿಂಟ್ ಗಳನ್ನ ನೋಡೋದ್ರೆ 5 ಎಕ್ಸ್ಟ್ರಾ ಪಾಯಿಂಟ್ ನಾವು ಕೊಟ್ಬಿಟ್ಟು ಗುರು, ಇಲ್ಲೇನೆ ನಮ್ಮ ಮ್ಯಾಚ್ ಸೋಲಿಗೆ ಪ್ರಮುಖವಾಗಿ ಕಾರಣ ಆಗೋಯ್ತು. ಇನ್ನು ಒಂದೇ ಒಂದು ಎಕ್ಸ್ಟ್ರಾ ಪಾಯಿಂಟ್ ಅಷ್ಟೇನೆ ನಾವು ತಗೊಂಡ್ಬಂದಿದ್ದು. ಸೊ ಆ 5 ಎಕ್ಸ್ಟ್ರಾ ಪಾಯಿಂಟ್ ಎಲ್ಲೋ ನಮ್ಮ ಗೆ ಒಂದ್ ಕಡೆ ಮುಳುವಾಯ್ತು ಅಂತ ನನ್ಗೆ ಅನ್ಸುತ್ತೆ ಗುರು. ಸೊ ನೀವು ಈ ಮ್ಯಾಚ್ ನ ನೋಡಿದ್ರೆ ಗೊತ್ತಾಗಿತ್ತದೆ ಗುರು, ನಾವು ಆ 5 ಎಕ್ಸ್ಟ್ರಾ ಪಾಯಿಂಟ್ ನ ಕೊಡ್ಲಿಲ್ಲ ಅಂದಿದ್ರೆ ಖಂಡಿತ ಈ ಮ್ಯಾಚ್ ನಾವು ಗೆಲ್ತಾ ಇದ್ದೋ. ಬಟ್ ಮಣಿಂದರ್ ಸಿಂಗ್ ಒಳ್ಳೆ ಸ್ಟ್ರಾಟಜಿಕಲ್ ಮೂವ್ನ ಮಾಡಿದ್ರು. ಅವರು ಸೂಪರ್ 10 ನ ಕಡೆಗೆ ಗಮನ ಕೊಡ್ದೇನೆ ಅವರ ತಂಡದ ಗೆಲುವಿಗೆ ಗಮನ ಕೊಟ್ಟು ಯಾವ ಟೈಮ್ ನಲ್ಲಿ ಯಾವ ರೈಡರ್ ನ ಕಳಿಸ್ಬೇಕು ಅಂತ ರೈಡರ್ ನ ಕಳಿಸಿ ಈ ಮ್ಯಾಚ್ ನ ಗೆಲ್ಲಿಸ್ಕೊಂಡ್ರು ಅಂತ ನನಗೆ ಅನ್ಸುತ್ತೆ ಗುರು. ಮಣಿಂದರ್ ಸಿಂಗ್ ಈ ಮ್ಯಾಚ್ ನಲ್ಲಿ 9 ಅಂಕಗಳನ್ನ ತಗೊಂಡ್ರು. ಶುಭಂ ಶಿಂಡೆ ಅದ್ಭುತವಾಗಿ ರೈಡಿಂಗ್ ಪ್ರದರ್ಶನ ಕೊಟ್ಟರು, 7 ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ ಗುರು ಈ ಮ್ಯಾಚ್ ನಲ್ಲಿ. 5 ನ ಗಳಿಸೋದ್ರ ಮೂಲಕ. ಇನ್ನು ನಿತಿನ್ ಕುಮಾರ್ 3 ರೈಡ್ ಪಾಯಿಂಟ್ ಹಾಗೂ 1 ಬೋನಸ್ ಸಮೇತ 4 ಅಂಕಗಳನ್ನ ತಗೊಳ್ತಾರೆ. ಇನ್ನು ಜರ್ಕಿತ್ ಸಿಂಗ್ ಇವತ್ತು ಕೂಡ 3 ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ. ಒಂದು ರೀತಿ ಅವರ ಡಿಫೆನ್ಸ್ ಹಾಗೂ ರೈಡರ್ಸ್ ಎರಡೂ ಕೂಡ ಕೊನೆಯಲ್ಲಿ ಒಳ್ಳೆ ಫಾರ್ಮ್ಗೆ ಬಂದ್ಬಿಟ್ರು. ಸೊ ಆ ಕಾರಣಕ್ಕೋಸ್ಕರ ನಮಗೆ ಸೋಲು ಸಿಕ್ತು ಅಂತಾನು ಕೂಡ ನನಗೆ ಅನ್ನಿಸ್ತು. ಸ್ಪೆಷಲಿ ಆಗಿ ನಮ್ಮ ಕಡೆಯಿಂದ ಭರತ್ ಸೂಪರ್ 10 ನ ಗಳಿಸ್ಕೊಳ್ತಾರೆ. ಬಟ್ ಕೊನೆಯಲ್ಲಿ ಅವರು ಕಂಪ್ಲೀಟ್ಲಿ ಆಫ್ ಆಗೋಯ್ತಾರೆ ಗುರು. ಸುಮ್ನೆ ಟ್ಯಾಕಲ್ ಅಷ್ಟು ಈಸಿಯಾಗಿ ಟ್ಯಾಕಲ್ ಸೀಸನ್ ಕೊಟ್ಟಿದ್ದೇ ಇಲ್ಲ, ಬಟ್ ಈ ಸೀಸನ್ ಯಾಕೆ ಅಷ್ಟು ಈಸಿಯಾಗಿ ಟ್ಯಾಕಲ್ ಆಗ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಗುರು. ಇನ್ನು ಸುರ್ಜಿತ್ ಸಿಂಗ್ 4 ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ ಈ ಮ್ಯಾಚ್ ನಲ್ಲಿ. ನೀರಜ್ ನರ್ವಾಲ್ 4 ಅಂಕಗಳನ್ನ ಗಳಿಸ್ಕೊಳ್ತಾರೆ. ಸೌರಭ್ ನಂದರ್ 2 ಟ್ಯಾಕಲ್ ಪಾಯಿಂಟ್, ರಣ್ ಸಿಂಗ್ 2 ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ ಅಷ್ಟೇನೆ ಗುರು. ಇನ್ನು ಅದನ್ನ ಬಿಟ್ರೆ ಯಾರನ್ನು ಕೂಡ ಕಾಂಟ್ರಿಬ್ಯೂಟ್ ಮಾಡ್ಲೇ ಇಲ್ಲ. ವಿಕಾಸ್ ಖಂಡೋಲಾ, ಪ್ರತೀಕ್, ಸುಶೀಲ್ ಎಲ್ಲರೂ ಕೂಡ ಆಫ್. ಇವತ್ತು ಎಲ್ರಿಗೂ ಕೂಡ ಆಫ್ ಡೇ, ಒಂಥರ ಗ್ರಹಣ ಕವಿದಂತ ಸ್ಥಿತಿಯಾಗಿತ್ತು ನಮ್ಮ ಬುಲ್ಸ್ ತಂಡಕ್ಕೆ. ಬಟ್ ಎಲ್ಲೋ ಒಂದ್ ಕಡೆ ಓಪ್ ಇತ್ತು ಗುರು. ಆ ಓಪನ್ನು ಕೂಡ ಕೊನೆ 10 ನಿಮಿಷದಲ್ಲಿ ಹೊಂಟೋಗ್ಬಿಡ್ತು, ಯಾಕೆಂದ್ರೆ ಫುಲ್ ಡಾಮಿನೇಟ್ ಮಾಡ್ಬಿಟ್ಟು ಬೆಂಗಾಲ್ ವಾರಿಯರ್ಸ್ ತಂಡ ಅಂತ ಹೇಳ್ಬೋದು. ಯಾಕಂದ್ರೆ ಮಣಿನ ಸ್ಟಾಪ್ ಮಾಡೋಕೆ ಆಗ್ಲೇ ಇಲ್ಲ, ನಮ್ ಕಡೆಯಿಂದ ಅಷ್ಟು ಡಿಫೆನ್ಸ್ ವೀಕ್ ಆಗಿ ಕಾಣಿಸ್ತಾ ಇತ್ತು. ಓಕೆ ಗುರು, ಪರವಾಗಿಲ್ಲ, ನೆಕ್ಸ್ಟ್ ಮ್ಯಾಚ್ ನೋಡ್ಕೊಳ್ಳೋಣ. ಸೊ ನಿಮ್ಗೆ ಏನ್ಸುತ್ತೆ, ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗ್ತಾರೋ ಇಲ್ವೋ ಅನ್ನೋದನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ಗೆ ಕಾಯ್ತೀರಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.